ಕೊನೆಗೂ ಬೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ರಾಜೀನಾಮೆ ನೀಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸೂಚನೆಯ ಮೇರೆಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಬೋವಿ ನಿಗಮದ ಅಧ್ಯಕ್ಷ ರಾಜೀನಾಮೆ. ಭ್ರಷ್ಟಾಚಾರದ ಆರೋಪ ಆತನ ಮೇಲೆ ಕೇಳಿಬಂದಿತ್ತು. ರೆಡ್ ಹ್ಯಾಂಡ್ ಆಗಿ ಆತ ಸಿಕ್ಕಿಬಿದ್ದಿದ್ದು, ಅಂದರೆ ಲಂಚವನ್ನು ಕೇಳುವಂತಹ ಸಂದರ್ಭದಲ್ಲಿ ಕೊನೆಗೂ ಕೂಡ ಈಗ ಸಿಎಂ ಸೂಚನೆಯ ಮೇರೆಗೆ ರವಿಕುಮಾರ್ ಅವರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಭ್ರಷ್ಟಾಚಾರ ಆರೋಪದ ಬಗ್ಗೆ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು ಪಬ್ಲಿಕ್ ಟಿವಿ. ವಿಸ್ತೃತವಾದ ವರದಿಯನ್ನು ಪ್ರಸಾರ ಮಾಡಿತ್ತು. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ರವಿಕುಮಾರ್ ರಾಜೀನಾಮೆಗೆ ಕೂಗು ಕೇಳಿಬಂದಿತ್ತು. ಕೊನೆಗೂ ಸಿಎಂ ಸೂಚನೆಯ ಮೇರೆಗೆ ರವಿಕುಮಾರ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದು ಪಬ್ಲಿಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್. ಬೋವಿ ನಿಗಮದಲ್ಲಿ ಭ್ರಷ್ಟಾಚಾರದ ಆರೋಪ. ಈ ಆರೋಪದಲ್ಲಿ ಈಗ ಅಧ್ಯಕ್ಷ ಸ್ಥಾನಕ್ಕೆ ರವಿಕುಮಾರ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ರವಿಕುಮಾರ್ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಆ ಸುದ್ದಿಯನ್ನು ದೃಶ್ಯಾವಳಿ ಸಹಿತವಾಗಿ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಅದರಲ್ಲಿ ಆತ ಲಂಚಕ್ಕಾಗಿ ಬೇಡಿಕೆ ಇಡ್ತಕ್ಕಂಥದ್ದು ಕ್ಲಿಯರ್ ಆಗಿ ಕೇಳಿಸಿತ್ತು. ಇಷ್ಟೆಲ್ಲ ಆದಮೇಲೂ ಕೂಡ ಸುದ್ದಿಯನ್ನು ಪ್ರಸಾರ ಮಾಡಿದ ಮೇಲೆ ನನ್ನ ವಿರುದ್ಧ ಪಿತೂರಿ ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ, ಕೆಲವು ದಾಖಲೆಗಳನ್ನು ನಾನು ಮುಖ್ಯಮಂತ್ರಿಗಳಿಗೆ ಕೊಡ್ತೀನಿ, ಆಮೇಲೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೆಲ್ಲ ರವಿಕುಮಾರ್ ಹೇಳಿದರು. ಅಲ್ಲಿಗೆ ಎರಡೆರಡು ಹಿಂದುಳಿದ ವರ್ಗಗಳ ಇದರಲ್ಲಿ ಒಂದು ವಾಲ್ಮೀಕಿ ಮತ್ತೊಂದು ಬೋವಿ ನಿಗಮ, ಎರಡು ಕಡೆಯಲ್ಲೂ ಕೂಡ ಇದೇ ರೀತಿಯಾಗಿ ವಾಲ್ಮೀಕಿನಲ್ಲಂತೂ ಮಂತ್ರಿಗಳೇ ರಾಜೀನಾಮೆ ಕೊಡಬೇಕಾಗಿ ಬಂತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈಗ ರವಿಕುಮಾರ್ ಮೊನ್ನೆ ಒಂದು ಮಾತು ಹೇಳಿದರು, ನಾನು ರಾಜೀನಾಮೆ ಕೊಡ್ತೀನಿ, ಆದರೆ ನನ್ನ ವಿರುದ್ಧ ಪಿತೂರಿ ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ನನ್ನ ಹತ್ರ ಇದೆ, ಎಲ್ಲವನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಬಿಟ್ಟು ರಾಜೀನಾಮೆ ಕೊಡ್ತೀನಿ ಅಂತ. ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟರು, ಏನು ಕತೆ ಅಂತ? ಒಂದು ಮನವಿ ಮತ್ತೊಂದು ರಾಜೀನಾಮೆ ಪತ್ರ ಎರಡನ್ನೂ ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅಂದ್ರೆ ನಾನೇನು ತಪ್ಪನ್ನ ಮಾಡಿಲ್ಲ, ಇಲ್ಲಿ ನನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ ಅನ್ನುವಂತ ಮನವಿಯನ್ನ ಕೊಡುವ ಪ್ರಯತ್ನವನ್ನ ಮಾಡೋದು, ಜೊತೆಗೆ ರಾಜೀನಾಮೆ ಪತ್ರ. ಯಾಕಂದ್ರೆ ಮೊದಲೇ ಸಿಎಂ ಡಿಸಿಎಂ ಇಬ್ರು ಕೂಡ ಕಳೆದ 3-4 ದಿನಗಳ ಹಿಂದೆ ಸೂಚನೆಯನ್ನು ಕೊಟ್ಟಿದ್ರು, ತಕ್ಷಣವೇ ಬೆಂಗಳೂರಿಗೆ ಬಂದು ರಾಜೀನಾಮೆಯನ್ನು ಕೊಡಿ ಅನ್ನುವಂಥದ್ದು. ಹಾಗಾಗಿ ರಾಜೀನಾಮೆ ಅನಿವಾರ್ಯವಾಗಿ ಕೊಡ್ಬೇಕಂತ ಪರಿಸ್ಥಿತಿಯಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟಿರುವಂತದ್ದು. ಜೊತೆಗೆ ಮನವಿ ಅಂದ್ರೆ ನಾನ್ ತಪ್ಪು ಮಾಡಿಲ್ಲ, ಈ ಬಗ್ಗೆ ಸೂಕ್ತ ತನಿಖೆ ಮಾಡಿ ಅನ್ನುವಂತ ಮನವಿಯನ್ನು ಕೂಡ ಮಾಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಅವ್ರು ಈಗಲೂ ಕೂಡ ನಾನು ರಾಜೀನಾಮೆಯನ್ನು ಕೊಟ್ಟಿದ್ದೀನಿ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ, ಆದ್ರೆ ಅವರು ಸಿಎಂ ಕಚೇರಿಗೆ ರಾಜೀನಾಮೆ ಪತ್ರ ತಲುಪಿದೆ ಅನ್ನುವಂತ ಖಚಿತವಾದ ಮಾಹಿತಿಗಳು ಬರ್ತಾ ಇದೆ. ಈ ಮೂಲಕವಾಗಿ ಅವ್ರು ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ಖಚಿತವಾಗ್ತಾ ಇದೆ. ಬಟ್ ಈ ಭ್ರಷ್ಟಾಚಾರದ ತನಿಖೆ ಅದ್ರ ಬಗ್ಗೆ ಏನು ಸರ್ಕಾರ ತೀರ್ಮಾನ ತಗೊಂಡಿಲ್ವಾ? ಬರೀ ರಾಜೀನಾಮೆ ಒಂದೇ ಇದಕ್ಕೆ ಅಸ್ತ್ರನಾ ಅಂತ? ಖಂಡಿತ ತನಿಖೆ ಮಾಡಲೇಬೇಕಾಗುತ್ತೆ. ಯಾರ್ಯಾರಿಂದ ಹಣವನ್ನು ಪಡೆಯಲಾಗಿದೆ, ಎಷ್ಟು ಪ್ರಮಾಣದಲ್ಲಿ ಪಡೆಯಲಾಗಿದೆ ಅನ್ನುವಂಥದ್ದು ಇದು ಒಂದೇ ಘಟನೆನಾ ಅಥವಾ ಹಿಂದೆಯೂ ಬೇರೆ ಏನೆಲ್ಲ ಡೆವಲಪ್ಮೆಂಟ್ಗಳು ಆಗಿದ್ವು ಅನ್ನೋದು ಕೂಡ ಹೌದು. ಜೊತೆಗೆ ಅವರೇ ದೂರನ್ನ ನಾನೇ ಮನವಿ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇರೋದ್ರಿಂದ ಅವರೇ ಮನವಿ ಮಾಡಿದ್ರೆ ಅದು ಕೂಡ ತನಿಖೆ ಇಲ್ಲ. ಅವ್ರ ವಿರುದ್ಧ ಷಡ್ಯಂತ್ರ ಹೋದ್ರೆ ಅದು ಆಗ್ಬೇಕಾಗುತ್ತೆ, ಅಥವಾ ಷಡ್ಯಂತ್ರ ಅಲ್ಲದೆ ಬೇರೆ ರೀತಿ ಒಂದಷ್ಟು ಭ್ರಷ್ಟಾಚಾರಗಳು ನಡೆದಿತ್ತು ಅನ್ನೋದ್ರೆ ಅದ್ರ ಬಗ್ಗೆ ಕೂಡ ತನಿಖೆ ಆಗ್ಲೇಬೇಕಾಗುತ್ತೆ. ಅರವಿಂದ್. ರೈಟ್ ಸುಕೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.